ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಉತ್ತರ ಕರ್ನಾಟಕ ಭಾಗದಿಂದ ರೆಡ್ಡಿಪಾಳ್ಯದಲ್ಲಿ ಗರಿಗೆದುರಿದೆ ಚಟುವಟಿಕೆಗಳ ಮಹಾಪೂರ. ನಾಳೆ ಶ್ರೀರಾಮುಲು ಜೊತೆ ಜನಾರ್ದನ್ ರೆಡ್ಡಿ ಮಹತ್ವದ ಮಾತುಕತೆಯನ್ನು ನಡೆಸುತ್ತಿದ್ದಾರಂತೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದೀಗ ಮೊನ್ನೆಯಷ್ಟೇ ಶ್ರೀರಾಮುಲು ಕೂಡ ಜನಾರ್ದನ್ ರೆಡ್ಡಿ ಅವರು ಬಗ್ಗೆ ಅಮಿತ್ ಶಾ ಮಾತಾಡಿದಾಗ ಯಡಿಯೂರಪ್ಪನವರ ಭೇಟಿ ಮಾಡಿದ್ರು. ಇದೀಗ ಬರ್ತಿರುವಂತಹ ಸುದ್ದಿ, ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾರಂತೆ ಜನಾರ್ದನ್ ರೆಡ್ಡಿ ಅವರು. ಈ ಕ್ಷಣ ಅವರು ವಾಣಿಜ್ಯ ನಗರಿ ಮುಂಬೈನಲ್ಲಿದ್ದಾರೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋದಕ್ಕೆ ಜನಾರ್ದನ್ ರೆಡ್ಡಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಒಂದು ರೀತಿ ಕುಚುಕು ಗೆಳೆಯರು ಶ್ರೀರಾಮುಲು ಮತ್ತು ಸಹೋದರ ಸೋಮಶೇಖರ್ ರೆಡ್ಡಿ ಅವರನ್ನ ಅಖಾಡಕ್ಕಿಳಿಸೋದಕ್ಕೆ ರೆಡ್ಡಿ ಒಲವು ತೋರಿಸಿದ್ದಾರೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಶ್ರೀರಾಮುಲು, ಬಳ್ಳಾರಿ ನಗರದಿಂದ ಸೋಮಶೇಖರ್ ರೆಡ್ಡಿ ಸ್ಪರ್ಧೆ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೆಯುತ್ತೆ. ಅಮಿತ್ ಶಾ ಹೇಳಿಕೆ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗುತ್ತೆ. ರೆಡ್ಡಿಪಾಳ್ಯದಲ್ಲಿ ಈಗ ಒಂದಷ್ಟು ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರವೀಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಗುಡ್ ಆಫ್ಟರ್ನೂನ್ ಹರೀಶ್. ಸೊ ಜನಾರ್ದನ್ ರೆಡ್ಡಿ ಸೈಲೆಂಟ್ ಆಗಿದ್ರು ಮತ್ತು ವಾಪಸ್ ಬಂದರೂ ಕೂಡ ಒಂದ್ ರೀತಿ ಆ ಭಾಗದಲ್ಲಿ ಒಂದು ಹೊಸ ಸಂಚಾರನೆ ಶುರುವಾಗುತ್ತೆ. ಈಗ ಜನಾರ್ದನ್ ರೆಡ್ಡಿ ಅವರು ಬರ್ತಿದ್ದಾರೆ ಕರ್ನಾಟಕಕ್ಕೆ ಅಂದಾಗ ಶ್ರೀರಾಮುಲು ಅವರು ಈ ಕ್ಷಣ ಬಿಸಿ ಬಿಸಿ ಸುದ್ದಿ ಏನಾಗ ಆ ಭಾಗದಿಂದ? ಹರೀಶ್, ಪ್ರಮುಖವಾಗಿ ಅಮಿತ್ ಶಾ ಅವರ ಒಂದು ಹೇಳಿಕೆ ಏನಿತ್ತು ಅಂದ್ರೆ ಜನಾರ್ದನ್ ರೆಡ್ಡಿಗೂ ಕೂಡ ಮತ್ತು ಬಿಜೆಪಿಗೂ ಸಂಬಂಧ ಇಲ್ಲ ಅಂತ. ಆ ಒಂದು ಹೇಳಿಕೆಯ ಬೆನ್ನಲ್ಲೇ ಸಾಕಷ್ಟು ಒಂದು ಚಟುವಟಿಕೆಗಳು ಕೂಡ ಒಂದು ಬಳ್ಳಾರಿ ಭಾಗದಲ್ಲಾಗಿರ್ಬೋದು ಮತ್ತೆ ರೆಡ್ಡಿ ವಲಯದಲ್ಲಾಗಿರ್ಬೋದು ಸಾಕಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತುಕತೆ ನಡೆಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂಬೈನಲ್ಲಿದ್ದಾರೆ. ಹಾಗಾಗಿ ಇವತ್ತು ರಾತ್ರಿ ಅವರು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅಮಿತ್ ಶಾ ಅವರ ಒಂದು ಹೇಳಿಕೆಯಿಂದ ರೆಡ್ಡಿ ವಲಯದಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗಿತ್ತು. ಅಂದ್ರೆ ಅಮಿತ್ ಶಾ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೇ ಇದ್ರೂ ಕೂಡ ಇರ್ತಾ ಇತ್ತು. ಆದ್ರೆ ಜನಾರ್ದನ್ ರೆಡ್ಡಿಗೂ ಮತ್ತೆ ಬಿಜೆಪಿಗೂ ಸಂಬಂಧ ಇಲ್ಲ ಅನ್ನೋದು ಆ ಭಾಗದಲ್ಲಿ ಬಳ್ಳಾರಿ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ಬೋದು ಅಂತ ಕೂಡ ರೆಡ್ಡಿ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅಸಮಾಧಾನ ಮೂಡಿತ್ತು. ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಒಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಶ್ರೀರಾಮುಲು ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅಂತ. ಹಾಗಾಗಿ ಒಂದು ವೇಳೆ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಮತ್ತೆ ಸೋಮಶೇಖರ್ ರೆಡ್ಡಿ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಸಹೋದರ ಅವರು ಬಳ್ಳಾರಿ ನಗರ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಅವ್ರಿಗೂ ಬಿಜೆಪಿಗೂ ಸಂಬಂಧನೇ ಇಲ್ಲ ಅಂತ. ಆದ್ರೆ ಆ ನಾಯಕ ಇನ್ನಿಬ್ಬರನ್ನ ಸಜೆಸ್ಟ್ ಮಾಡ್ತಾರೆ, ಒಲವು ತೋರಿಸ್ತಾರೆ. ಅಂದ್ರೆ ಭಾಜಪ ಅಂದ್ರೆ ಬಿಜೆಪಿ ಪಕ್ಷ ಅದಕ್ಕೆ ಮನ್ನಣೆ ಕೊಡುತ್ತಾ ಅಂತ? ಹರೀಶ್, ಇವರಿಬ್ರು ಪ್ರಮುಖವಾಗಿ ನಾಯಕರುಗಳು. ಅಂದ್ರೆ ಶ್ರೀರಾಮುಲು ಅವರು ತಮ್ಮದೇ ಆದ ಒಂದು ನಾಯಕತ್ವ ಕೂಡ ಅವ್ರಿಗಿದೆ. ಅವರು ಒಬ್ಬ ಪ್ರಬಲ ಸಮುದಾಯದ ಅವರು ಕೂಡ ಒಬ್ರು ನಾಯಕರು. ಹಾಗಾಗಿ ಅವರ ಒಂದು ಸ್ಪರ್ಧೆ ಮಾಡೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಗಮನ ಹರಿಸುತ್ತೆ. ಆದ್ರೆ ಇವರು ಅವರ ವಲಯದಲ್ಲಿ ನೀವಿಬ್ರು ನಿಲ್ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಇವರು ಅವರಿಗೆ ಯಾವುದೇ ರೀತಿಯ ಶಿಫಾರಸನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಜೆಸ್ಟ್ ಮಾಡ್ತಾರೆ. ಈ ಒಂದು ಸಜೆಷನ್ ಮೂಲಕ ಅದು ಪಕ್ಷದ ಮಟ್ಟದಲ್ಲಿ ಇವರಿಬ್ರು ಪ್ರಸ್ತಾಪ ಮಾಡ್ತಾರೆ. ಆ ಬಳಿಕ ಅದು ಚರ್ಚೆ ಆಗುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವೀಶ್, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.